ಮೈಸೂರು ವೈದ್ಯಕೀಯ ಕಾಲೇಜು ಶತಮಾನೋತ್ಸವ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿಂದು ಜಾಗತಿಕ ಹಿರಿಯ ವಿದ್ಯಾರ್ಥಿಗಳ ಸಮ್ಮೇಳನಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಭಾಗವಾಗಿ ಜಿಲ್ಲೆಯ 250ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಆರೋಗ್ಯ ಶಿಬಿರ, ಸಮಾಲೋಚನೆ ಶಿಬಿರಗಳನ್ನು ಆಯೋಜಿಸಲಾಗಿದೆ. Motivation ಕೊಟ್ಟು the moment I wrote the article, it was Mr. Anil Kumble who came forward and signed the donor. ಈ ಸಂದರ್ಭದಲ್ಲಿ ವೈದ್ಯಕೀಯ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ವೀಣಾ ಭಾರತಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ನಾನು 25 ವರ್ಷ ನೋಡೇ ಇರಲಿಲ್ಲ. ಆಮೇಲೆ ವ್ಯಾಸ್ಕ್ಯುಲರ್ ಸರ್ಜರಿ, a lady doctor who interviewed others and started medical journalism for the week. I was the first lady who started in 1994. In fact, I have been a consultant for the Chandigarh Medical College for their medical journalism wing. ನಿವೃತ್ತ ಕುಲಸಚಿವ ಚಂದ್ರಶೇಖರ ಶೆಟ್ಟಿ ತಾವು ವಿವಿಧ ಹಂತಗಳಲ್ಲಿ ಉತ್ತಮ ಸಾಧನೆ ಮಾಡಲು ಈ ಕಾಲೇಜಿನಲ್ಲಿ ಪಡೆದ ಗುಣಮಟ್ಟದ ಶಿಕ್ಷಣ ಕಾರಣವಾಗಿದೆ ಎಂದು ತಿಳಿಸಿದರು. ನಮಗೆಲ್ಲ ಇದೇ ಕಾರಣ. ಹೇಳ್ತಿಲ್ಲ, ನಮ್ಮ ತಾಯಿ ಅಂತ ಹೇಳ್ತೀವಲ್ಲ, ನಮ್ಮ ತಾಯಿ ಅಂತ ಹೇಳಿ ಮೈಸೂರು ಮೆಡಿಕಲ್ ಕಾಲೇಜು, ಕೇರ್ ಹಾಸ್ಪಿಟಲ್ ಇರ್ಬೋದು. ಇಷ್ಟು ಎತ್ತರ ನಾವು ಬೆಳಿಬೇಕಾದ್ರೆ ಇದು ನಾವು ಯಾವ ನಮನವನ್ನು ಸಲ್ಲಿಸಬೇಕಾಗ್ತದೆ. 1999 ಇಸ್ವಿಯಲ್ಲಿ ಆವಾಗ 75 ವರ್ಷ ಆಯಿತು, ಪ್ಲಾಟಿನಮ್ ಜುಬ್ಲಿ ಆಯಿತು. ಆಗ ನಾನೇ ಅಲ್ಲಿ ವೈಸ್ ಚಾನ್ಸಲರ್ ಆಗಿದ್ದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ. ಈಗ ನಮಗೆ ಇದೊಂದು 100 ವರ್ಷದ ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಒಂದು ಹೆಮ್ಮೆ ಅನಿಸ್ತದೆ. ನಾವು ಯಾವಾಗಲೂ ಒಂದು ಚಿರಋಣಿ ಆಗಿರಬೇಕು ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಈ ಅಲ್ಯುಮಿನಿ ಮೀಟ್ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರಾದ ದಾಕ್ಷಾಯಿಣಿ, ವಿಶ್ವವಿದ್ಯಾಲಯಕ್ಕೆ ಮುಂದಿನ ಸೆಪ್ಟೆಂಬರ್ಗೆ 100 ವರ್ಷ ತುಂಬಲಿದೆ. ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜಗತ್ತಿನ ವಿವಿಧ ದೇಶಗಳಲ್ಲಿರುವ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಒಳ್ಳೊಳ್ಳೆ ಕೆಲಸ ಮಾಡಿ ಒಳ್ಳೊಳ್ಳೆ ಹೆಸರನ್ನ ಪದವಿನ ಪಡ್ಕೊಂಡಿದ್ದಾರೆ. ಸೊ ಒಳ್ಳೊಳ್ಳೆ ಜನತೆಗೆ ಸೇವೆನ ಕೊಟ್ಟಿದ್ದಾರೆ. ಸೊ ಅಂತವರೆಲ್ಲ ಇವತ್ತು ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಡಾಕ್ಟರ್ ಎಚ್.ಎನ್. ದಿನೇಶ್, ಶತಮಾನೋತ್ಸವದ ಅಂಗವಾಗಿ ಇಡೀ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅವರ ಮಾನಸಿಕ ಸಮಸ್ಯೆಗಳಿರಬಹುದು, ಅವರ ಆರೋಗ್ಯ ಸಮಸ್ಯೆಗಳಿರಬಹುದು, ಕೆಲವು ಕೆರಿಯರ್ ಕೌನ್ಸಿಲಿಂಗ್ ಇರಬಹುದು. ಈ ರೀತಿ ಪ್ರತಿದಿನ ಮೈಸೂರು ವೈದ್ಯಕೀಯ ಕಾಲೇಜುಗಳಿಂದ ಎರಡು ಸ್ಕೂಲ್ನ ಪ್ರತಿದಿನ 2 ಟೀಮ್ ಹೋಗಿ ಪ್ರತಿದಿನ ಅವರು ಈಗಾಗಲೇ ಕಾರ್ಯಕ್ರಮ ಅದು ಡಿಸೆಂಬರ್ 1ನೇ ತಾರೀಕಿಂದ ನಡೀತಾ ಇದೆ.